ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಭಾಗ್ಯಲಕ್ಷ್ಮಿಯ ಬರ್ತ್ಡೇಯ ಮಹಾಸಂಚಿಕೆ ಏನಿರುತ್ತೆ ಅಂತ ನೋಡೋಣ ಬನ್ನಿ. ಭಾಗ್ಯ ಆದಿ ಹತ್ರ ಪ್ರತಿಯೊಂದು ಹೇಳ್ಕೊಂಡಿರ್ತಾಳೆ. ನನಗೆ ತುಂಬ ಆಸೆ ಇದೆ ಅಂತ. ಆದಿ ಒಂದ್ಸತಿ ಕೇಳಿರ್ತಾನೆ, ಭಾಗ್ಯ ನಿಮ್ಗೇನು ಆಸೆ ಇಲ್ವಾ, ನಿಮ್ಗೇನು ಆಸೆ ಇಲ್ವಾ ಅಂತ ಒತ್ತಿ ಒತ್ತಿ ಕೇಳಿರ್ತಾನೆ. ಆಗ ಭಾಗ್ಯ ಹೇಳಿರ್ತಾಳೆ, ಯಾರಿಗೆ ತಾನೇ ಆಸೆ ಇರಲ್ಲ, ನನಗೂ ಸಿಕ್ಕಾಪಟ್ಟ ಆಸೆ ಇದೆ. ಆ ಆಸೆ ಏನು ಅಂತಂದರೆ ಒಂದು ಬೆಟ್ಟಕ್ಕೆ ಹೋಗಬೇಕು, ಆ ಬೆಟ್ಟದಲ್ಲಿ ಚಂದ್ರ ನೋಡಬೇಕು, ಅಲ್ಲಿ ಕಾಣೋ ಮನೆಗಳ ಬೆಳಕು ನೋಡಬೇಕು. ಆ ಬೆಟ್ಟ ಅಂದರೆ ನನಗೆ ತುಂಬ ಇಷ್ಟ, ಅಲ್ಲಿ ಹೋಗಿ ನನಗೆ ಕಾಫಿ ಕುಡಿಯೋದಂದರೆ ತುಂಬ ಇಷ್ಟ ಅಂತ ಆದಿಗೆ ಭಾಗ್ಯ ಹೇಳಿರ್ತಾಳೆ. ಸರಿ ಆಯಿತು ಅಂತ ಆದಿನೂ ಕೂಡ ಇದನ್ನು ಮನಸ್ಸಲ್ಲಿ ಇಟ್ಕೊಂಡಿರ್ತಾನೆ. ಕೊನೆಗೆ ಆದಿ ಏನು ಮಾಡ್ತಾನೆ, ಒಂದು ದಿವಸ ಯೋಚನೆ ಮಾಡ್ತಿರ್ತಾನೆ, ಯಾವಾಗ ನಾನು ಭಾಗ್ಯನ ಆ ಬೆಟ್ಟಕ್ಕೆ ಕರ್ಕೊಂಡು ಹೋಗೋದು ಅಂತ. ಆವಾಗ ಭಾಗ್ಯ ಏನು ಮಾಡ್ತಾಳೆ, ತನ್ನ ಬರ್ತಡೇನ ಹೇಳ್ಕೊಂಡಿರ್ತಾಳೆ. ಆ್ಯಕ್ಚುಲಿ ಭಾಗ್ಯ ತನ್ನ ಬರ್ತಡೇ ಇಂಥ ದಿವಸ ಅಂತ ಹೇಳಿರಲ್ಲ, ಆದರೆ ನನ್ನ ಬರ್ತಡೇ ಅಂತ ಹೇಳಿರ್ತಾಳೆ. ಅದನ್ನು ಕುಸುಮ ಹತ್ರ ಬಾಯಿ ಬಿಡಿಸ್ಕೊಂಡಿರ್ತಾನೆ ಆದಿ, ಭಾಗ್ಯ ಬರ್ತಡೇ ಯಾವತ್ತು ಅಂತ. ಭಾಗ್ಯನ ಕರ್ಕೊಂಡು ಬೆಟ್ಟಕ್ಕೆ ಕರ್ಕೊಬರ್ತಾನೆ. ಭಾಗ್ಯ ಆಸೆ ಫುಲ್ಲು ಒಂದು ಬೆಟ್ಟಕ್ಕೆ ಹತ್ರ ಹೋಗಬೇಕಾಗಿರೋದು, ಅದು ಅವಳು ಇಷ್ಟಪಟ್ಟಿರೋ ಆಸೆ, ಅದು ಅವಳು ಇಷ್ಟಪಟ್ಟಿರೋ ಜಾಗಕ್ಕೆ. ಅದೇ ಬೆಟ್ಟಕ್ಕೆ ಭಾಗ್ಯನ ಬರ್ತಡೆಗೆ ಭಾಗ್ಯನ ಕರ್ಕೊಂಡೋಗಿ ಅದೇ ಬೆಟ್ಟದಲ್ಲಿ ಒಂದು ಬಿಸಿ ಬಿಸಿ ಟೀ ಕೂಡ ಆರ್ಡ್ರ್ ಮಾಡಿರ್ತಾನೆ. ಟೀ ಕೂಡ ಬರುತ್ತೆ, ಟೀ ಕೂಡ ಕೊಟ್ಟು ಭಾಗ್ಯಗೆ ವಿಶ್ ಮಾಡ್ತಾನೆ, ವಿಶ್ ಯು ಹ್ಯಾಪಿ ಬರ್ಡೇ ಭಾಗ್ಯ ಅಂತ. ಅದಕ್ಕೆ ಭಾಗ್ಯ ಹೇಳ್ತಾಳೆ, ಎಸ್ ಸತಿ ವಿಶ್ ಮಾಡ್ತೀರಾ ಆದಿಯವರೇ, ಬೆಳಿಗ್ಗೆಯಿಂದ ನನಗೆ ವಿಶ್ ಮಾಡ್ತಾನೆ ಇದ್ದೀರಾ, ನನಗೂ ಥ್ಯಾಂಕ್ ಯು ಹೇಳಿ ಹೇಳಿ ಸಾಕಾಗ್ತಾಯಿದೆ ಆದಿಯವರೇ ಅಂತ ಭಾಗ್ಯ ಹೇಳ್ತಾಳೆ. ಆವಾಗ ಆದಿ ಏನು ಮಾಡ್ತಾನೆ, ಅಯ್ಯೋ ಹೇಳೋದಕ್ಕೇನು ಕಾಸು ಕೊಡಬೇಕಾ, ನಾನು ಹೇಳ್ತೀನಿ ಬಿಡಿ ಅಂತ ಹೇಳ್ತಾಳೆ. ನನಗಂತೂ ತುಂಬ ಖುಷಿ ಆಗ್ತಾಯಿದೆ, ಅದು ನನ್ನ ಬರ್ತಡೇ ದಿವಸ ನಾನು ಇಷ್ಟಪಟ್ಟಿದ್ದ ಜಾಗಕ್ಕೆ, ಅದು ಇಂಥ ಒಂದು ಜಾಗದಲ್ಲಿ ನಾನು ಬರ್ತೀನಿ ನಿಮ್ಮ ಜೊತೆ ನನ್ನ ಬರ್ತಡೇ ದಿವಸ ಈ ಕತ್ಲೆನಲ್ಲಿ ಟೀ ಕುಡಿತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಈ ಜಾಗ ನನಗೆ ಎಷ್ಟು ಇಷ್ಟ ಅಂತ ಅಂದರೆ ಅಷ್ಟು ಇಷ್ಟ ಅಂತ ಆದಿಗೆ ಹೇಳ್ತಿರ್ತಾಳೆ. ಅದೇ ಟೈಮಲ್ಲಿ ಆದಿನೂ ಕೂಡ ಪ್ರಪೋಸ್ ಕೊಡೋಣ ಅಂತ ಫುಲ್ಲು ರೆಡಿಯಾಗಿ ಬಂದಿರ್ತಾನೆ. ಭಾಗ್ಯ ನಾನು ನಿಮಗೆ ಏನೋ ಒಂದು ಹೇಳಬೇಕು ಅಂತ ಹೇಳ್ತಾನೆ. ಏನೋ ಒಂದು ಹೇಳಬೇಕಾ, ಏನು ಹೇಳಿ ಆದಿಯವರೇ ಅಂತ ಭಾಗ್ಯ ಕೇಳ್ತಾಳೆ. ಅದಕ್ಕೆ ಆದಿ ಹೇಳ್ತಾನೆ, ಏನೂ ಇಲ್ಲ, ನಾನು ನನ್ನ ಜೀವನದಲ್ಲಿ ನಾನು ಒಬ್ಬನೇ ಸಾಕು, ನಾನು ಒಬ್ಬನೇ ಬದುಕ್ಬೋದು, ನಾನು ಒಬ್ಬನೇ ಇಡೀ ಜೀವನ ಕಳಿಬೋದು ಅಂತ ನಾನು ಅನ್ಕೊತಿದ್ದೆ. ಆದರೆ ಹೋಗ್ತಾ ಹೋಗ್ತಾ ಗೊತ್ತಾಗಿದ್ದು ನನಗೆ ನನ್ನ ಜೀವನದಲ್ಲಿ ನೀವು ಬೇಕು ಅಂತ. ನಿಮ್ಮನ್ನ ನೋಡಿದಾಗ ಅನಿಸಿದ್ದು ನನಗೆ ನನ್ನ ತಾಯಿ ಯಾವಾಗಲೂ ನನ್ನ ಜೊತೆ ಇರಬೇಕು ಅಂತ ಅನ್ನಿಸ್ತಿತ್ತು. ನನ್ನ ತಾಯಿನ ಕಳ್ಕೊಂಡಿರೋ ಪ್ರೀತಿ ಯಾವತ್ತೂ ಸಿಕ್ಕಿರಲಿಲ್ಲ. ನಿಮ್ಮನ್ನ ನೋಡಿದಾಗ ನಮ್ಮ ತಾಯಿ ಪ್ರೀತಿ ಸಿಕ್ತು. ಪ್ರತಿ ಹೆಜ್ಜೆನಲ್ಲೂ ನಮ್ಮ ತಾಯಿಯಾಗೆ ತಿದ್ದುತ್ತಿದ್ರಿ. ಅದೇ ಥರ ನಿಮ್ಮ ಜೊತೆ ಇದ್ದರೆ ನನಗೆ ಏನೋ ಒಂಥರ ಸಂತೋಷ ಆಗುತ್ತೆ. ನನ್ನ ಲೈಫ್ ಇಷ್ಟೇ ಮುಗ್ದೋಯ್ತು, ನಾನು ಒಂಟಿಯಾಗಿ ಜೀವನ ಸಾಧಿಸಬೇಕು ಅಂತ ಅಂದ್ಕೊಂಡಿದ್ದ ಜೀವನದಲ್ಲಿ ಈಗೀಗ ನನಗೆ ತುಂಬ ಆಸೆ ಬಂದಿದೆ. ನಾನು ಕೂಡ ಬದುಕಬೇಕು, ನನಗೂ ಕೂಡ ಒಬ್ಬಳು ಸಂಗಾತಿ ಬೇಕು, ನಾನು ಕೂಡ ತುಂಬ ದೂರ ನಡಿಬೇಕು, ತುಂಬ ಜೀವನ ಮಾಡಬೇಕು, ನನ್ನ ಇಷ್ಟದಂತೆ ಜೀವನ ಮಾಡಬೇಕು ಅಂತ ನಾನು ಅನ್ಕೊತಾ ಇದ್ದೀನಿ. ಆದರೆ ಆ ಜೀವನದಲ್ಲಿ ಒಂಟಿಯಾಗಿ ಹೋಗೋದಕ್ಕೆ ನನಗೆ ಆಗ್ತಿಲ್ಲ. ನೀವು ಸಿಕ್ಕಿದಾಗಿಂದ ನನ್ನ ಜೀವನದಲ್ಲಿ ನೀವು ನನ್ನ ಜೊತೆ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಿದೆ ಭಾಗ್ಯ ಅಂತ ಆದಿ ಹೇಳ್ತಾನೆ. ಅದಕ್ಕೆ ಭಾಗ್ಯ ಹೇಳ್ತಾಳೆ, ನಾನು ಅವತ್ತೇ ಹೇಳಿದ್ದೀನಲ್ವ ನಿಮಗೆ, ನಿಮ್ಮ ಜೀವನದಲ್ಲಿ ನಾನು ಕೊನೆವರೆಗೂ ಇರ್ತೀನಿ ಅಂತ ಭಾಗ್ಯ ಹೇಳ್ತಾಳೆ. ಹೌದು ಕಣ್ರಿ, ಇಷ್ಟು ದಿವಸ ನಾನು ಒಬ್ಬನೇ ಅಂತ ಅಂದ್ಕೊಂಡಿದ್ದೆ. ಹೋಗ್ತಾ 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 ಗೊತ್ತಾಯಿತು ನನ್ನ ಜೊತೆ ನೀವು ಇದ್ದೀರಾ ಅಂತ. ನಾನು ನಿಮಗೆ ಮನಸ್ಫೂರ್ತಿಯಾಗಿ ಕೇಳ್ತಾ ಇದ್ದೀನಿ, ನಾನು ಹೋಗೋ ದಾರಿನಲ್ಲಿ ನೀವು ನನ್ನ ಜೊತೆ ಇರ್ತೀರಾ, ನಾನು ಸಾಯೋವರೆಗೂ ನೀವು ನನ್ನ ಜೊತೆ ಇರ್ತೀರಾ ಭಾಗ್ಯ, ನನಗೋಸ್ಕರ ನನ್ನ ಜೊತೆನೇ ಇರ್ತೀರಾ, ನನ್ನ ಜೊತೆ ನಡ್ಕೊಂಡು ಬರ್ತೀರಾ ಅಂತ ಆದಿ ಕೇಳ್ತಾನೆ. ಆಮೇಲೆ ಸಡನ್ನಾಗಿ ಆದಿಗೆ ಜ್ಞಾಪನ ಬರುತ್ತೆ, ಸರಿ ಒಂದೇ ಒಂದು ನಿಮಿಷ ಬರ್ತೀನಿ ಇರಿ ಅಂತ ಹೇಳ್ತಾನೆ. ಅದಕ್ಕೆ ಎಲ್ಲಿ ಹೋಗ್ತಿದ್ದೀರಾ ಆದಿ ಅಂತ ಭಾಗ್ಯ ಕೇಳ್ತಾಳೆ. ಏನೂ ಇಲ್ಲ, ನಾನು ನಿಮಗೊಂದು ಸರ್ಪ್ರೈಸ್, ನಾನು ನಿಮಗೆ ಏನೋ ಒಂದು ತೊಗೊಂಬಂದಿದ್ದೀನಿ, ಅದನ್ನು ನಾನು ನಿಮಗೆ ಕೊಡಬೇಕು ಅಂತ ಆದಿ ಏನು ಮಾಡ್ತಾನೆ, ಓಹೋ ಬರ್ತೀನಿ ಇರಿ ಅಂತ ಭಾಗ್ಯಗೆ ಹೇಳ್ಬಿಟ್ಟು ಹೋಗ್ತಾನೆ. ಭಾಗ್ಯ ನನಗೆ ಆದಿಯವರು ಎಷ್ಟು ಇಷ್ಟ ಅಂತಂದರೆ ಆದಿನ ಬಿಟ್ಟು ನನಗೆ ಬದುಕೋದಕ್ಕೆ ಆಗೋದಿಲ್ಲ. ನನ್ನ ಜೀವನದಲ್ಲಿ ಪ್ರತಿ ಹೆಜ್ಜೆನಲ್ಲೂ ನಿಂತಿರೋದು ಆದಿ. ಅದೇ ಥರ ನಾನು ಕೂಡ ಆದಿಯವ್ರ ಜೀವನದಲ್ಲಿ ಕೊನೆಗಂಟ ಇರಬೇಕು ಅಂತ ಆಸೆ ಕೂಡ ಪಡ್ತಿರ್ತಾಳೆ. ಆದರೂ ಆದಿಯವರು ನನಗೆ ಏನು ಗಿಫ್ಟ್ ತರಕ್ಕೆ ಹೋಗಿದ್ದಾರೆ, ನನಗೇನು ಹೇಳಿಲ್ಲ ಅಂತ ಭಾಗ್ಯ ಯೋಚನೆ ಮಾಡ್ತಿರ್ತಾಳೆ.
ಆದಿಯವರು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ, ಆದಿಯವರು ನನ್ನ ಎಷ್ಟು ಕೇರ್ ಮಾಡ್ತಾರೆ, ನನ್ನ ಪ್ರತಿಯೊಂದು ನಗುನಲ್ಲೂ ಇದ್ದಾರೆ, ನನ್ನ ಪ್ರತಿಯೊಂದು ದುಃಖದಲ್ಲೂ ಇದ್ದಾರೆ, ನನ್ನ ಪ್ರತಿಯೊಂದು ಕಷ್ಟದಲ್ಲೂ ಇದ್ದಾರೆ ಆದಿಯವರು. ಇಂಥ ಆದಿಗೆ ನಾನು ಮನಸ್ಸು ನೋಯಿಸಬಾರ್ದು ಅಂತ ಭಾಗ್ಯ ಯೋಚನೆ ಮಾಡ್ತಿರ್ತಾಳೆ. ಆದಿ ಕೊನೆಗೂ ಭಾಗ್ಯಗೆ ಕೇಳೇ ಬಿಡ್ತಾನೆ, ನನ್ನ ಜೊತೆ ನೀವು ನನ್ನ ಜೀವನದಲ್ಲಿ ಕೊನೆ ಗಂಟ ಬರ್ತೀರಾ ಭಾಗ್ಯ ಅಂತ ಕೇಳ್ತಾನೆ. ಆದರೆ ಭಾಗ್ಯಗೆ ಐ ಲವ್ ಯು ಅಂತ ಹೇಳಿರಲ್ಲ. ಅದನ್ನು ಭಾಗ್ಯ ನೆನೆಸ್ಕೊಂಡು ಆದಿಯವರು ಎಲ್ಲ ಒಗಟಾಗಿ ಹೇಳ್ತಿದ್ದಾರೆ. ಏನು ಹೇಳ್ತಿರ್ಬೋದು ಭಾಗ್ಯಗೆ ಅಂತ ಅವಳು ತುಂಬ ಕಲ್ಪನೆ ಮಾಡ್ಕೊತಿರ್ತಾಳೆ. ಸರಿ ಆಯಿತು ಅಂತ ಆದಿ ಹೋಗ್ತಾನೆ. ಆದಿ ಹೋಗ್ಬಿಟ್ಟು ಕಾರಲ್ಲಿ ಬೊಕ್ಕೆನ ತರಕ್ಕೆ ಅಂತ ಹೋಗಿರ್ತಾನೆ. ಬೊಕ್ಕೆನ ತಗೊಂಡು ಆಚೆ ಕಡೆ ಹೇಳ್ತಿದ್ರೆ ಈ ಕಡೆ ಎದುರುಗಡೆ ತಾಂಡವ ಇರ್ತಾನೆ. ಭಾಗ್ಯಗೆ ಆ ಕಡೆ ತಾಂಡವು, ಈ ಕಡೆ ಆದಿ. ಯಾರನ್ನ ನೋಡಬೇಕು ಯಾರನ್ನ ಬಿಡಬೇಕು ಅಂತಲೇ ಗೊತ್ತಾಗಲ್ಲ. ಈ ಕಡೆ ಆದಿ ಹೂವನ್ನು ತಗೊಂಡು ಫುಲ್ಲು ಖುಷಿಯಾಗಿ ಮುಖದಲ್ಲಿ ಹೂವಿನಂಥ ನಗು ಹಿಡ್ಕೊಂಡು ಬರ್ತಿರ್ತಾನೆ ಭಾಗ್ಯ ಕಡೆ. ಇನ್ನು ಆ ತಾಂಡವು ಆ ಕಡೆಯಿಂದ ಬಂದು ಭಾಗ್ಯನ ಕಾಲ ಹತ್ರ ಬೀಳೋ ಥರ ಬರ್ತಿರ್ತಾನೆ. ಭಾಗ್ಯ ನೋಡ್ಬಿಟ್ಟು ಏನಪ್ಪ ಮಾಡೋದು, ನಾನು ಏನು ಮಾಡಲಿ ಅಂತ ಯೋಚನೆ ಮಾಡ್ತಿದ್ರೆ ತಾಂಡವು ಏಕಾಏಕಿ ಬಂದು ಭಾಗ್ಯನ ಕಾಲಿಗೆ ಬಿದ್ದೇ ಬಿಡ್ತಾನೆ. ಬಿದ್ದುಬಿಟ್ಟು ಜೋರಾಗೆ ಕೂಗ್ತಿರ್ತಾನೆ, ಭಾಗ್ಯ ನನ್ನ ಕ್ಷಮಿಸ್ಬಿಡು ಭಾಗ್ಯ, ಇನ್ಯಾವತ್ತು ನಾನು ಈ ಥರ ಮಾಡೋದಿಲ್ಲ, ನನ್ನ ಬಿಟ್ಟು ಹೋಗಬೇಡ ಭಾಗ್ಯ ಅಂತ ಕೆಳಗಡೆ ತಾಂಡವ್ ಕೂಗ್ತಿದ್ರೆ ಈ ಕಡೆ ಆದಿ ಭಾಗ್ಯಂಗೆ ಪ್ರಪೋಸ್ ಕೊಡೋದಕ್ಕೆ ಐ ಲವ್ ಯು ಹೇಳೋದಕ್ಕೆ ಹೂನ ಹಿಡ್ಕೊಂಡು ಬಂದೇ ಬಿಟ್ಟಿದ್ದಾನೆ. ಭಾಗ್ಯ ಈ ಕಡೆ ಆದಿನ ಬಿಡೋಕ್ಕಾಗ್ತಲ್ಲ, ಈ ಕಡೆ ತಾಂಡವ್ಗೆ ಬೇಡ ಅಂತ ಹೇಳೋಕ್ಕಾಗ್ತಲ್ಲ. ಅಂಥ ಪರಿಸ್ಥಿತಿನಲ್ಲಿ ಬಂದುಬಿಟ್ಟಿದ್ದಾಳೆ. ಒಂದು ಕಡೆ ಬಿಟ್ಟೋಗಿದ್ದ ಪ್ರೀತಿ ವಾಪಸ್ ಬಂದಿದೆ, ಆಸೆ ಪಟ್ಟಿದ್ದ ಪ್ರೀತಿ ಎದುರುಗಡೆ ಬಂದು ಹೇಳ್ತಿದೆ. ಯಾವುದನ್ನು ಪಡ್ಕೋಬೇಕು ಯಾವುದನ್ನು ಬಿಡಬೇಕು ಅಂತ ಭಾಗ್ಯಂಗೆ ಗೊತ್ತಾಗದಿರ ಭಾಗ್ಯನ ಕಣ್ಣಲ್ಲಿ ತುಂಬ ನೀರು ತುಂಬ್ಕೊಂಡ್ಬಿಡುತ್ತೆ. ಏನು ಮಾಡಲಿ ಅಂತ ಯೋಚನೆ ಮಾಡ್ತಿರ್ತಾಳೆ. ಕೊನೆಗೆ ಭಾಗ್ಯ ಒಂದು ಡಿಸಿಷನ್ಗೆ ಬರ್ತಾಳೆ. ಭಾಗ್ಯ ಬರೋ ಡಿಸಿಷನ್ ಏನಂದರೆ, ಇಷ್ಟು ದಿವಸ ನಾನು ಎಷ್ಟೇ ಹತ್ತಿದ್ರು ಎಷ್ಟೇ ಮಾಡಿದ್ರು ತಾಂಡವು ನನಗೆ ಕ್ಷಮೆ ಕೊಟ್ಟಿಲ್ಲ. ಇವರು ಈ ಒಂದು ಕ್ಷಮೆ ಹಿಂದೆಗಡೆ ನಾಟಕದ ಇದೇ ಇರುತ್ತೆ ಹೊರತು ಯಾವುದೇ ಕಾರಣಕ್ಕೂ ಒಂದು ಒಳ್ಳೆ ಉದ್ದೇಶ ಇರೋದಿಲ್ಲ. ಆ್ಯಕ್ಚುಲಿ ತಾಂಡವು ಮನೆ ಮಾರಿರ್ತಾನೆ, ಆ ಮನೆಯೂ ಕೂಡ ಕಿತ್ಕೊಂಡು ಕಾಮತರು ಹೊರಗಡೆ ಹಾಕಿರ್ತಾರೆ, ಆ ತಾಂಡವ ಮೇಲೆ ಕೇಸ್ ಹಾಕಿರ್ತಾರೆ. ಸೊ ಆ ಒಂದು ಇಂಟೆನ್ಷನಲ್ಲೇ ಭಾಗ್ಯ ಹತ್ರ ಆ ತಾಂಡವ್ ಬಂದಿರ್ತಾನೆ, ಹೆಂಗಾದ್ರೂ ಮಾಡಿ ಬಚಾವ್ ಹೋಗ್ಬೇಕಂತ. ಭಾಗ್ಯ ಬುದ್ಧಿವಂತಲು, ಭಾಗ್ಯಗೆ ತಾಂಡವ ಬುದ್ಧಿ ನೀಚ ಬುದ್ಧಿ ಎಲ್ಲ ಗೊತ್ತಿರುತ್ತೆ. ಸೊ ಭಾಗ್ಯ ಏನು ಮಾಡ್ತಾಳೆ, ತಾಂಡವ್ ಕ್ಷಮೆನ ಎಕ್ಸೆಪ್ಟ್ ಮಾಡೋದಿಲ್ಲ. ಆ ಕಡೆ ಆದಿ ಮುಂದಿನ ಜೀವನದಲ್ಲಿ ಚೆನ್ನಾಗಿರಬೇಕು ಅಂದರೆ ಆದಿಗೆ ಐ ಲವ್ ಯು ಹೇಳಬೇಕು, ಆದಿ ಹೇಳಿರೋ ಐ ಲವ್ ಯುನ ಎಕ್ಸೆಪ್ಟ್ ಮಾಡಬೇಕು. ಅಥವಾ ಇಷ್ಟು ವರ್ಷ ಅನುಭವಿಸಿರೋ ನೋವು ಮತ್ತೆ ಮುಂದೂಡಿಕೆ ಮಾಡ್ಕೊಂಡು ಹೋಗಬೇಕು ಅಂತಂದರೆ ತಾಂಡವ್ಗೆ ಕ್ಷಮೆ ಕೊಡಬೇಕು. ಸೊ ಭಾಗ್ಯ ನಿರ್ಧಾರಕ್ಕೆ ಬರ್ತಾಳೆ. ಇಷ್ಟು ದಿವಸ ನನ್ನ ಕಷ್ಟ ಸುಖದಲ್ಲಿ ನನ್ನ ಫ್ಯಾಮಿಲಿ ಜೊತೆಯಲ್ಲಿ ನಿಂತಿದ್ದು ಆದಿ, ನಾನು ಆದಿ ಅವ್ರ ಜೊತೆ ಇರಬೇಕು ಹೊರತು ತಾಂಡವ್ ಜೊತೆ ಅಲ್ಲ. ಏನೇ ಆಗಲಿ ಏನೇ ಬಿಡಲಿ, ನಾನು ಎಷ್ಟೇ ಕಷ್ಟ ಆದ್ರೂ ತಾಂಡವ್ ಅವರು ಹೇಳ್ತಿರೋದನ್ನು ನಾನು ನಂಬೋದಕ್ಕಾಗೋದಿಲ್ಲ. ಆ ಭಾಗ್ಯ ಡೈರೆಕ್ಟಾಗಿ ಹೇಳ್ಬಿಡ್ತಾಳೆ, ನೀವು ಎಷ್ಟೇ ಏನೇ ಮಾಡಿದ್ರು ನಾನು ನಿಮ್ಮ ಈ ನಾಟಕನ ಒಪ್ಪೋದಿಲ್ಲ. ಸಾಕು ಹೆದೋಳಿ, ನನ್ನ ಜೀವನದಲ್ಲಿ ನೀವು ಆಟ ಆಡಿದ್ದು ಸಾಕು. ಇನ್ನು ಯಾವುದೇ ಕಾರಣಕ್ಕೂ ನೀವು ನನ್ನ ಜೀವನದಲ್ಲಿ ಆಟ ಆಡೋದಕ್ಕೆ ಬರಬೇಡಿ. ಇಲ್ಲಿಗೆ ಫಸ್ಟ್ ಆ್ಯಂಡ್ ಲಾಸ್ಟು, ಡಿವೋರ್ಸು ಕೊಟ್ಟಾಗಿದೆ. ನಮ್ಮ ಜೀವನದಲ್ಲಿ ನಿಮ್ಮಿಂದ ನಾವು ದೂರನೂ ಇದ್ದೀರಿ, ನಮ್ಮಿಂದ ನೀವು ದೂರ ಇದ್ದಷ್ಟು ಒಳ್ಳೆಯದು ಅಂತ ಭಾಗ್ಯ ತಾಂಡವ್ಗೆ ಹೇಳ್ತಿರ್ತಾಳೆ. ಇನ್ನು ಆದಿ ನಿಂತ್ಕೊಂಡು ನೋಡ್ತಿರ್ತಾನೆ. ಆದಿ ಕೆಳಗಡೆ ನೋಡೇ ಇರೋದಿಲ್ಲ. ಆದಿಗೆ ಸಡನ್ನಾಗೆ ಭಯ ಆಗುತ್ತೆ, ಭಾಗ್ಯ ಏನು ಮಾಡ್ತಾಳೆ ಏನು ಹೇಳ್ತಿದ್ದಾಳೆ ಅಂತ. ಆಮೇಲೆ ಆದಿ ಏನು ಮಾಡ್ತಾನೆ, ಹೋಗ್ಬಿಟ್ಟು ಭಾಗ್ಯಗೆ ಕೇಳ್ತಾನೆ, ಭಾಗ್ಯ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳಿ, ತಾಂಡವ್ಗೆ ಕ್ಷಮೆ ಕೊಡಬೇಕು ಅಂತ ಇದ್ದರೆ ನೀವು ತಾಂಡವ್ಗೆ ಕ್ಷಮೆ ಕೊಡಿ, ಇಲ್ಲ ನಾನು ಬೇಕಂದರೆ ನನ್ನ ಪ್ರೀತಿನೇ ಒಪ್ಕೊಳ್ಳಿ ಅಂತ ಆದಿ ಹೇಳ್ತಾನೆ. ಅದಕ್ಕೆ ಭಾಗ್ಯ ಮನಸ್ಸಲ್ಲಿ ಆದಿ ಆಲ್ರೆಡಿ ಒಂದು ಸತಿ ಪ್ರೀತಿಲಿ ನೊಂದಿದ್ದಾನೆ, ಮತ್ತೆ ನೋಯ್ಸೋಕ್ಕೆ ನನಗಿಷ್ಟ ಇಲ್ಲ, ನನ್ನ ಆದಿನ ದೂರ ಮಾಡೋಕ್ಕೆ ಯಾರೂ ಆಗಲ್ಲ ಅಂತ ಯೋಚನೆ ಮಾಡ್ತಾಳೆ. ನೋಡಿ ಭಾಗ್ಯ ಯೋಚನೆ ಮಾಡೋದು ಆದಿನೇ ಅಂತ ನನಗನ್ಸುತ್ತೆ. ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡಿ. ಆ್ಯಂಡ್ ಯಾರು ಫಾಲೋ ಮಾಡ್ತಿಲ್ಲ ಫಾಲೋ ಮಾಡಿ. ಥ್ಯಾಂಕ್ ಯು.